ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಏನಿದು ನಮ್ಮ ಧೃತಿ ಕಾಣಿಸ್ತಾ ಇದ್ದಾಳೆ ಅಂದ್ಕೊಂಡಿದ್ದೀರಾ? ಹೌದು ನೋಡಿ, ಎಷ್ಟು ಮಂಜು ಬೀಳ್ತಾ ಇದೆ ಅಂದರೆ ನಾವು ಇಂಡಿಯಾದಲ್ಲಿದ್ದೀವ ಅಮೇರಿಕಾದಲ್ಲಿದ್ದೀವ ಅನ್ನೋ ಒಂದು ಕನ್ಫ್ಯೂಷನ್ ಆಗುತ್ತೆ. ನಾವು ಗಾಡಿಯಲ್ಲಿ ಇಲ್ಲಿ ಪೂಜೆ ಮಾಡೋಕ್ಕೆ ಬರೋ ಅಷ್ಟೊತ್ತಿಗೆ ನಮ್ಮ ತಲೆ ಮುಖ ಎಲ್ಲ ಮಂಜು ತುಂಬ್ಕೊಬಿಟ್ಟಿದೆ. ಅಷ್ಟೊಂದು ಮಂಜು ಬೀಳ್ತಾ ಇತ್ತು. ನಾನು ಇದೇ ಫಸ್ಟ್ ಟೈಮ್ ಈ ಇಯರಲ್ಲಿ ಇಷ್ಟೊಂದು ಮಂಜು ನೋಡಿದ್ದು. ಚಳಿ ಅಂದರೆ ಚಳಿ. ಇಷ್ಟಕ್ಕೂ ಏನು ವಿಶೇಷ ಅಂದರೆ ಇವಾಗ ಮಾಘ ಮಾಸ ಸ್ಟಾರ್ಟ್ ಆಗಿದೆ. ಎವ್ರಿ ಇಯರು ನಾವು ಮಾಘ ಮಾಸದ ಟೈಮಲ್ಲಿ ಅರಳಿಕಟ್ಟೆಗೆ ಹೋಗಿ ಅಲ್ಲಿರುವಂಥ ನಾಗರಕಲ್ಲಿಗೆ ಪೂಜೆನ ಮಾಡ್ತೀವಿ. ಇದು ಬಂದ್ಬಿಟ್ಟು ನಾವು ಒಂದು 15 ಇಯರ್ಸಿಂದ ಈ ಥರ ಬರ್ತಾ ಇದ್ದೀವಿ. ಈ ಥರ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಈ ಪೂಜೆನ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕಸ ಎಲ್ಲ ಒಡ್ಕೊಂಡು ಕ್ಲೀನ್ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಇಲ್ಲಿ ನಾಗರಕಲ್ಲಿಗೆ ಬಂದು ಪೂಜೆ ಮಾಡಬೇಕು. ಇದನ್ನು 3 ಡೇಸು ಅಥವಾ 5 ಡೇಸು 9 ಡೇಸು 11 ಡೇಸು 21 ಡೇಸು ಈ ಥರ ಮಹಾಶಿವರಾತ್ರಿ ಹಬ್ಬದವರೆಗೂ ಈ ಒಂದು ಪೂಜೆನ ಮಾಡೋರು ಇದ್ದಾರೆ. ನಮಗೆ ಎಷ್ಟು ಸಾಧ್ಯನೋ ಅಷ್ಟು ದಿನಗಳು ನಾವು ಮಾಡ್ಕೊಂಡು ಹೋಗ್ಬೋದು. ನಾನು ಮುಂಚೆ ಎಲ್ಲ ತುಂಬಾ 9 ಡೇಸು 11 ಡೇಸು ಹಂಗೆ ಮಾಡ್ತಾಯಿದ್ದೆ. ಆದರೆ ಇವಾಗ ಒಂದು 5 ಡೇಸ್ ಆ ಥರ ಮಾಡೋಣ ಅಂತ ಹೇಳಿ ಅಂದ್ಕೊತಾ ಇದ್ದೀನಿ. ನಾನೇ ಅಂತಲ್ಲ, ಸುಮಾರು ಬೇರೆ ಜನನೂ ಇಲ್ಲಿ ಬಂದು ಪೂಜೆನ ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ಸ್ವಲ್ಪ ಬೆಳಕಾಗಿದ್ದೆ ನಾವು ಪೂಜೆ ಮಾಡೋ ಟೈಮ್ಗೆ. ಇಲ್ಲಿ ಕೋತಿಗಳು ನಾಯಿಗಳು ಎಲ್ಲ ಇತ್ತು. ನಾನು ನೈವೇದ್ಯಕ್ಕೆ ಅಂತ ಏನು ಇಟ್ಟಿದ್ದೆ ಅದನ್ನೆಲ್ಲ ಎತ್ಕೊಂಡು ಹೋಗಿ ತಿಂತಾ ಇತ್ತು. ಓಡಿಸಿದ್ರೆ ಮತ್ತೆ ನಮ್ಮ ಮೇಲೇ ರಿಟರ್ನ್ ಕಚ್ಚಾಗಿ ಬರ್ತಾಯಿತ್ತು. ಅದಕ್ಕೆ ನಾನು ಎತ್ಕೊಂಡು ಹೋಗಲಿ ಅಂತ ಹೇಳಿ ಸುಮ್ಮನೆ ಇತ್ತೋಗ್ಬಿಟ್ಟಿದ್ದೆ. ನಿಮ್ಮಲ್ಲಿ ಎಷ್ಟು ಜನ ಈ ಥರ ಮಾಘ ಮಾಸದ ಪೂಜೆನ ಮಾಡ್ತೀರಾ ಅಂತ ಹೇಳಿ ನನಗೆ. ಮತ್ತು ಇನ್ನು ಮಾಘ ಮಾಸ ಪೂಜೆ ಅನ್ನೋದು ಎಲ್ಲರೂ ಮಾಡ್ಬೋದು. ಇವ್ರು ಮಾಡಬೇಕು ಅವ್ರು ಮಾಡಬೇಕು ಆ ಥರ ಏನೂ ಇಲ್ಲ. ಇದು ಬಂದುಬಿಟ್ಟು ಯಾರು ಬೇಕಾದರೂ ಮಾಡ್ಬೋದು. ತುಂಬಾ ಒಳ್ಳೆಯದಾಗುತ್ತೆ. ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಹೊರಟೋಗುತ್ತೆ. ಏನಾದರೂ ಆರೋಗ್ಯ ಸಮಸ್ಯೆಗಳು, ಏನಾದರೂ ದೋಷಗಳು, ಈ ಥರ ಏನೇ ಇರಲಿ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಈ ಪೂಜೆನ ಯಾರು ಮಾಡೋದಿಲ್ವೋ ಪ್ಲೀಸ್ ದಯವಿಟ್ಟು ನೀವು ಒಂದು ಸಾರಿ ಮಾಡಿ ನೋಡಿ. ನಿಮಗೆ ಒಂದು ಮನೆಯಲ್ಲಿ ಬದಲಾವಣೆ ಅನ್ನೋದು ಕಾಣಿಸುತ್ತೆ. ನಾವು ಕಂಟಿನ್ಯೂಸ್ ಆಗಿ 1 ಇಯರ್ ಕೂಡ ಮಿಸ್ ಮಾಡ್ದಿರ ನಾನು 15 ಇಯರ್ಸಿಂದ ನಾನು ಈ ಪೂಜೆನ ಬರ್ತಾ ಇದ್ದೀನಿ. ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿ, ನನಗೆ ಅಷ್ಟೊಂದು ಒಳ್ಳೆಯದಾಗಿರೋದಕ್ಕೆ ನಾನು ಈ ಪೂಜೆನ ಮಾಡ್ತೀನಿ. ನಮ್ಮ ತಾಯಿಯವರು ನಾನು ಇದನ್ನು ನಾನು ಮದುವೆಗೆ ಮುಂಚೆಯಿಂದ ಮಾಡ್ತಾಯಿದ್ದೀನಿ. ಸೊ ನಾನು ಮದುವೆ ಆದಮೇಲೂ ಸಹ ನಾನು ಈ ಪೂಜೆನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ತುಂಬಾ ಚಳಿ ಇದೆ, ತುಂಬಾ ಮಂಜು ಬೀಳ್ತಾ ಇದೆ. ನೀವು ಸಹ ನೋಡಿದ್ರಲ್ವಾ. ನನ್ನ ಮಗಳಂತೂ ನೈಟೇ ನನಗೆ ಕಂಡೀಷನ್ ಹೇಳಿ ಮಲ್ಕೊಂಡ್ಳು. ಮಮ್ಮಿ ನೀನು ನನ್ನನ್ನು ಬೆಳಗ್ಗೆ ಎದ್ದೊಳಿಸ್ಲೇಬೇಕು, ನಾನು ಪೂಜೆಗೆ ಬರಲೇಬೇಕು ಅಂತ ಹೇಳಿ. ನನಗೆ ಆ್ಯಕ್ಚುಲಿ ಚಳಿ ಜಾಸ್ತಿ ಇದೆ. ಇನ್ನೊಂದು ಬೇಗ ಎದ್ದೊಳೋದ್ರಿಂದ ಅವಳಿಗೆ ಸ್ಕೂಲಲ್ಲಿ ಎಲ್ಲಿ ನಿದ್ದೆ ಬರುತ್ತೋ ಅನ್ನೋ ಭಯ ಬೇರೆ. ಆದರೂ ಅವಳಂತೂ ಕೇಳೋದೇ ಇಲ್ಲ. ಮಮ್ಮಿ ನಾನು ಬರಲೇಬೇಕು, ನನ್ನ ಎದ್ದೊಳಿಸು, ಇಲ್ಲಾಂದರೆ ನಾನು ಹತ್ಕೊತೀನಿ ಅಂತ ಹೇಳಿ ಮಲಗಿದ್ಲು. ನಾನಾದರೆ ಬೆಳಗ್ಗೆ ಎದ್ದೊಳ್ಸೋಕ್ಕೆ ಹೋಗಿಲ್ಲ. ನನ್ನ ಪಾಡಿಗೆ ನಾನು ಪೂಜೆ ಮಾಡ್ಕೊತಾ ಇದ್ರೂ ಅವಳಷ್ಟಿಗೆ ಅವಳೇ ಎದ್ಬಿಟ್ಟಿದ್ದಾಳೆ. ನಾರ್ಮಲ್ಲಾಗಿ ಅವಳು ಎದ್ದೊಳೋದಿಲ್ಲ. ನಾನು ಎಷ್ಟು ಎದ್ದೊಳಿಸಿದ್ರೂ ಎದ್ದೊಳೋದಿಲ್ಲ. ಅಂಥವಳು ಪೂಜೆ ಮಾಡ್ತೀನಿ ಅಂತ ಹೇಳಿ ಗೊತ್ತಾಗಿದ್ದೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಬರ್ತಾಳೆ ನನ್ನ ಜೊತೆ ಪೂಜೆಗೆ. 1 ಡೇ ಅಂತ ಅಲ್ಲ, ನಾನು ಎಷ್ಟು ದಿನ ಪೂಜೆ ಮಾಡಿದ್ರು ಅಷ್ಟು ದಿನ ಬರ್ತಾಳೆ. ನನಗೆ ಆಶ್ಚರ್ಯ ಆಗುತ್ತೆ, ಈ ಚಳಿಯಲ್ಲಿ ಯಾಕೆ ಬೇಕು ಇವಳಿಗೆ ಅಂತ ಹೇಳಿ. ಆದರೂ ದೇವ್ರ ಮೇಲೆ ಅಷ್ಟು ಭಕ್ತಿ ಇರೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಅವಳು ಇವಾಗ 3rd ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾಳೆ. ಇವಾಗ ಬರ್ತಾ ಇದ್ದಾಳೆ, ದೊಡ್ಡ ಮಗು ಆಗಿದ್ದಾಳೆ ಅಂತ ಅಲ್ಲ. ನನಗೆ ಅವಳು ಚಿಕ್ಕ ಪಾಪು ಇದ್ದಾಗಿಂದನೂ, ಈವನ್ ಅವಳಿಗೆ ಜ್ಞಾನ ಬಂದಾಗಿಂದನೂ ಅಷ್ಟೇ, ಅವಳು ನಾನು ಯಾವಾಗ ಮಾಘ ಮಾಸ ಪೂಜೆ ಮಾಡೋಕ್ಕೆ ಹೋಗ್ತೀನೋ ಅಂದ್ರೂ ಅವಳು ಜೊತೆಯಲ್ಲಿ ಬರ್ತಾನೆ ಇದ್ಲು.
ನಾನು ಪೂಜೆ ಮಾಡೋದಕ್ಕೆ ಬೆಳಗ್ಗೆನೇ ಎದ್ದು ಪೂಜೆ ಮಾಡೋ ಟೈಮಲ್ಲೇ ಎದ್ದೋಳ್ಬಿಟ್ಟು ಅಳ್ತಾ ಇದ್ಲು. ನಾನು ವಿಧಿ ಇಲ್ದಿರ ಅವಳು ಚಿಕ್ಕ ಪಾಪು ಇದ್ರೇನು ನಾನು ಎತ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡ್ತಾಯಿದ್ದೆ. ಅದು ಏನು ಅಂತ ಗೊತ್ತಿಲ್ಲ, ಅವಳಿಗೆ ಅಷ್ಟೊಂದು ಇಷ್ಟ ಈ ಪೂಜೆ ಮಾಡಬೇಕಾದ್ರೆ ಅಂತಲೇ ಅಲ್ಲ. ಬೆಳಗ್ಗೆ ಹೊತ್ತು ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೇನು ಅಷ್ಟೇ, ಅವಳು ತುಂಬ ಬೇಗ ಎದ್ದು ಬಿಟ್ಟು ರೆಡಿಯಾಗಿಬಿಡ್ತಾಳೆ. ಆದರೆ ನಾರ್ಮಲ್ ಡೇಸಲ್ಲಿ ಅವಳು ಎದ್ದೊಳಕ್ಕೆ ಅಷ್ಟು ಇಷ್ಟನೇ ಪಡೋದಿಲ್ಲ. ಎಲ್ಲಾದರೂ ದೇವಸ್ಥಾನಗಳಿಗೆ ಅಲ್ಲಿಗೆ ಹೋಗ್ತೀವಿ ಅಂದರೆ ನೈಟು 2 o'clock ಆದರೂ ಸಹ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾಳೆ. ನನಗೆ ಅದು ನೆನೆಸ್ಕೊಂಡ್ರೆ ತುಂಬಾ ಆಶ್ಚರ್ಯ ಅನಿಸುತ್ತೆ. ಬೆಳಗ್ಗೆ ಹೊತ್ತು ಚಳಿಯಲ್ಲಿ ಎದ್ದೊಳಕ್ಕೆ ಇಷ್ಟ ಆಗೋದಿಲ್ಲ, ಇನ್ನೊಂದು ಸ್ನಾನ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಅಂಥದ್ದು ಇವಳು ಹೆಂಗೆ ಎದ್ದು ಸ್ನಾನ ಮಾಡಿಕೊಂಡು ಅವಳು ಹಿಂಗೆ ಬರ್ತಾಳೆ ಅಂತ. ಅಲ್ಲಿಗೂ ನಾನು ಹೇಳ್ತೀನಿ, ಚಪ್ಪಲಿ ಹಾಕೋ ಬಾ ಅಮ್ಮ, ನೀನೇನು ಪೂಜೆ ಸಾಮಾನೇನು ಎತ್ಕೊಳೋದಿಲ್ಲ, ನಾನು ತಾನೇ ಎತ್ಕೊಂಡಿರೋದು, ನೀನು ಚಪ್ಪಲಿ ಹಾಕ್ಕೊಂಡೆ ಬಾ ಪರವಾಗಿಲ್ಲ ಅಂದ್ರೂ ನನ್ನ ಮಾತೇ ಕೇಳೋದಿಲ್ಲ. ಚಪ್ಪಲಿ ಹಾಕ್ಕೊಂಡಿರೇ ಬರ್ತಾಳೆ, ಮಮ್ಮಿ ನನಗೆ ಹಿಂಗೆ ಇಷ್ಟ ಮಮ್ಮಿ ಅಂತ ಹೇಳ್ತಾಳೆ. ನನಗೆ ಒಂದೊಂದು ಕಡೆ ಖುಷಿ ಆಗುತ್ತೆ ಅವಳು ಆ ಥರ ಮಾಡೋದು. ಒಂದೊಂದು ಕಡೆ ನನಗೆ ಅಯ್ಯೋ ಇಷ್ಟು ಬೇಗ ಎದ್ದು ಬರ್ತಾಳಲ್ಲ, ಏನು ಹೆಂಗೆ ಸ್ಕೂಲಲ್ಲಿ ನಿದ್ದೆ ಬರುತ್ತೇನೋ ಅನ್ನೋ ಒಂದು ಭಯ ನನಗೆ. ಮತ್ತು ನಾನು ನೈವೇದ್ಯಕ್ಕೆ ಅವಲಕ್ಕಿ ಬೆಲ್ಲ ಹಾಕಿ ಕಲಸಿ ಎತ್ಕೊಂಡಿದ್ದೆ. ನಾವು ನಾರ್ಮಲ್ ಪೂಜೆ ಸಾಮಾನೆಲ್ಲ ತೊಗೊಂಡು ಮನೆಯಿಂದ ಏನಾದರೂ ಚಿಕ್ಕದಾಗಿ ನೈವೇದ್ಯ ತೊಗೊಂಡು ಹೋದರೆ ಒಳ್ಳೆಯದು. ಮತ್ತು ಪೂಜೆ ಎಲ್ಲ ಆದಮೇಲೆ ಈ ಥರ ನೀರನ್ನ ಹಾಕೋ ಪದ್ಧತಿ ಇದೆ. ಇದು ಏನಕ್ಕೆ ಹಾಕ್ತಾರೆ ಅಂತ ಹೇಳಿ ನೀವು ಒಂದು ಸಾರಿ ನನಗೆ ಯಾಕಿರ್ಬೋದು ಅಂತ ಹೇಳಿ ನನಗೆ ಮೆಸೇಜ್ ಮಾಡಿ ಹೇಳಿ. ನನಗೆ ಇದಕ್ಕೆ ಕರೆಕ್ಟಾಗಿ ಡೀಟೇಲ್ಸ್ ಗೊತ್ತಿಲ್ಲ. ಯಾರೋ ಒಬ್ರು ಈ ಥರ ನೀರು ಹಾಕ್ಕೊಂಡು ಬರೋದನ್ನ ನೋಡಿ ನನಗೊಂದು ಸಾರಿ ಹೇಳಿದರು. ಆ ಥರ ಎಲ್ಲ ನೀರು ಹಾಕ್ಕೊಂಡು ಹೋಗಬಾರ್ದು, ಅದ್ರ ಹಾಕ್ಕೊಂಡು ಹೋಗ್ತಾರೆ, ಆ ಥರ ಹಾಕ್ಕೊಂಡು ಹೋಗೋದು ತಪ್ಪು ಅಂತ ಹೇಳಿದರು. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಮತ್ತು ಇಲ್ಲಿ ಯಾರ್ದೋ ಮದುವೆ ನಡೀತಾ ಇತ್ತು, ಹಾಗೆ ಹೊರಟ್ವಿ. ಮತ್ತು ಈ ಪೂಜೆನ ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋ ಏನು ಪದ್ಧತಿನೂ ಇಲ್ಲ. ನಾರ್ಮಲ್ ನಾವು ಯಾವ ಥರ ಪೂಜೆ ಮಾಡ್ತೀವೋ ಅದೇ ಥರನೇ ಪೂಜೆ ಮಾಡಿ ಅರಳಿಕಟ್ಟೆನ ಸುತ್ತಬಿಟ್ಟು ಅಲ್ಲೊಂದು 5 ನಿಮಿಷ ಕುತ್ಕೊಂಡು ನಾವು ಆ ಗಾಳಿನ ಉಸಿರಾಡಿದ್ರೆ ಸಾಕು, ನಮ್ಮಲ್ಲಿರುವಂಥ ನೆಗೆಟಿವ್ ಎಲ್ಲ ಹೊರಟೋಗಿ ಪಾಸಿಟಿವ್ ಆಗುತ್ತೆ. ಮತ್ತು ಇಲ್ಲಿ ಬಂದರೆ ಇಲ್ಲಿ ಗೋಶಾಲೆ ಇದೆ, ಅಲ್ಲಿ ಹಸುಗಳು ಬರ್ತಾ ಇತ್ತು. ಸರಿ, ನಾನು ಬಾಳೆಹಣ್ಣೆಲ್ಲ ಎತ್ಕೊಬಂದಿದ್ದೆ ಇವು ಕೊಡೋಣ ಅಂತ ಹೇಳಿ, ಆದರೆ ಅಲ್ಲಿ ಕೋತಿಗಳೆಲ್ಲ ಎತ್ಕೊಂಡು ತಿಂದ್ಬಿಟ್ಟಿದ್ವು. ಸೊ ನಾನು ಇದ್ದಿದ್ದ ಪ್ರಸಾದನೇ ಸ್ವಲ್ಪ ಗೋವುಗಳಿಗೆ ಹಾಕಿದೆ. ಸೊ ಈ ಥರ ನಾನು 5 ಡೇಸ್ ಈ ಪೂಜೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದು ನಮ್ಮ ಧೃತಿ ಎಲ್ಲಿ ಹೋಗ್ತಾ ಇದ್ದರೆ ಅಲ್ಲಿಗೆ ಹಸು ಬರ್ತಾಯಿತ್ತು, ಅಂದರೆ ಏನಾದರೂ ಕೊಡ್ತಾರೆ ಅಂತ ಹೇಳಿ. ನಾನು ತಂದಿದ್ದ ಬಾಳೆಹಣ್ಣೆಲ್ಲ ಖಾಲಿಯಾಗಿತ್ತು, ಏನು ಮಾಡೋದಂತ ಹೇಳಿ ಪ್ರಸಾದನ ಕೊಟ್ಟೆ. ಅವು ತಿಂದು ಹೀಗೆ ಡೈಲಿ ಏನಾದರೂ ಒಂದು ಎತ್ಕೊಬಂದು ನಾನು ಹಸುಗೆ ಕೊಡ್ತೀನಿ. ನಮ್ಮ ಧೃತಿನಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋ ತೆಗೆದೆ, ಅವಳು ಭಯ ಬೀಳ್ತಾಯಿದ್ಲು. ಮತ್ತು ಹಸುಗೆ ನನ್ನ ನೈವೇದ್ಯಕ್ಕೆ ಅವಲಕ್ಕಿ ಬೆಲ್ಲನ ಕೊಟ್ಟೆ. ಹಸುಗಳಿಗೆ ಅಕ್ಕಿ ಬೆಲ್ಲ ಈ ಥರ ಅವಲಕ್ಕಿ ಬೆಲ್ಲ ಈ ಥರ ಕೊಟ್ಟರೆ ತುಂಬಾ ಒಳ್ಳೆಯದು. ನೀವು ಒಂದು ಸಾರಿ ಈ ಥರ ಮಾಘಮಾಸ ಪೂಜೆನ ಮಾಡಿ ನಿಮ್ಮ ಮನೆಗಳಲ್ಲಿ ಏನಾದರೂ ದೋಷಗಳು ಆ ಥರ ಏನಾದರೂ ಇದ್ದರೆ ನಿಜವಾಗ್ಲೂ ಹೊರ್ಟೋಗುತ್ತೆ. ನಾವು ಎವ್ರಿ ಇಯರು ಅಷ್ಟೇ, ಇಯರಿಂದ ಇಯರ್ಗೆ ನಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ಅಷ್ಟು ಒಳ್ಳೆಯದಾಗುತ್ತೆ, ಅಷ್ಟು ಪಾಸಿಟಿವ್ ಅನಿಸುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ, ಅಟ್ಲೀಸ್ಟ್ 1 ದಿನ ಮಾಡಿ ಪೂಜೆನ, ಇಲ್ಲ 3 ದಿನ ಆದರೂ ಮಾಡಿ ನೋಡಿ. ಮಾಘ ಮಾಸ ಬಂದುಬಿಟ್ಟು ಸ್ಟಾರ್ಟ್ ಆದಾಗಿಂದ ಮಹಾಶಿವರಾತ್ರಿವರೆಗೂ ಇರುತ್ತೆ. ನೀವು ಅಲ್ಲಿವರೆಗೂ ಯಾವಾಗಾದರೂ ಸರಿ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಒಂದು ದಿನಗಳು ಅಂತ ಹೇಳಿ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಪೂಜೆ ಮಾಡಿಬಿಡಿ. ಏನಂದರೆ ಬೆಳಗ್ಗೆ ಬೇಗ ಎದ್ದು ಮಾಡಬೇಕು. ನಾನು ಕತ್ಲಿರುತ್ತೆ ಇಲ್ಲಿ ರೋಡು, ನನಗೆ ಸ್ವಲ್ಪ ಭಯ ಜಾಸ್ತಿ, ಯಾರೂ ಇರೋದಿಲ್ಲ ಇಲ್ಲಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಳಕಾದ್ಮೇಲೆ ಅಂದರೆ ಒಂದು 6 o'clock ಮೇಲೆ ಹೋಗ್ತೀನಿ ಪೂಜೆ ಮಾಡೋದಕ್ಕೆ. ಅಂದರೆ ನಾನು ನನ್ನ ಮಗಳೇ ಹೋಗೋದ್ರಿಂದ ನನಗೆ ಸ್ವಲ್ಪ ಭಯ ಜಾಸ್ತಿ, ಅದಕ್ಕೋಸ್ಕರ. ಆಮೇಲೆ ಮನೆಗೆ ಬಂದುಬಿಟ್ಟು ನಾನು ಮೆಂತ್ಯ ಸೊಪ್ಪು ಬಟಾಣಿ ಹಾಕಿ ಪಲಾವ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ನಾನು ಇದ್ರದ್ದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ, ನೀವು ಒಂದು ಸಾರಿ ನೋಡಿ, ಟೇಸ್ಟ್ ಚೆನ್ನಾಗಿತ್ತು. ಆಮೇಲೆ ನಾನು ಮನೆಯಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಏನೂ ಇಲ್ಲ ತಿನ್ನೋದಕ್ಕೆ ಅಂತ ಹೇಳಿ ಕೇಕ್ ಮಾಡಿದೆ, ರವೆನ ಯೂಸ್ ಮಾಡಿ. ನಾನು ಹೇಗಿರುತ್ತೋ ನೋಡೋಣ, ಫಸ್ಟ್ ಟ್ರೈ ಮಾಡೋಣ, ಆಮೇಲೆ ವಿಡಿಯೋ ಮಾಡೋಣ ಇನ್ನೊಂದು ಸತಿ ಮಾಡಿದಾಗ ಅಂತ ಹೇಳಿ ನಾನು
ಟ್ರೈ ಮಾಡಿದೆ, ಆದರೆ ಇದು ಚೆನ್ನಾಗಿ ಬಂದುಬಿಡ್ತು. ನನಗಂತೂ ತುಂಬಾ ಬೇಜಾರಾಯಿತು. ಅಯ್ಯೋ, ನಾನು ವೀಡಿಯೋ ಮಾಡಬೇಕಿತ್ತಲ್ಲ, ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನನಗೆ ಫೀಲಿಂಗ್ ಆಯಿತು. ಅಯ್ಯೋ, ಎಲ್ಲ ಮಾಡಿಬಿಟ್ಟ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿ. ನಿಮಗೆ ಇದ್ರ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಒಂದು ಸಾರಿ ಇದ್ರದ್ದು ವೀಡಿಯೋ ಇನ್ನೊಂದು ಸತಿ ಮಾಡಿ ಹಾಕ್ತೀನಿ. ನಿಜವಾಗ್ಲೂ ಚೆನ್ನಾಗಿತ್ತು. ನಾನು ಒಂದು ವಾರ ಬರುತ್ತೆ ಫ್ರಿಜ್ಜಲ್ಲಿ ಇಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಮನೇಲಿ 2 ಡೇಸ್ಗೆಲ್ಲ ತಿಂದು ಖಾಲಿ ಮಾಡಿಬಿಟ್ವಿ, ನಮ್ಮ ಮಕ್ಕಳು, ನಾನು ಎಲ್ಲ. ಅಷ್ಟು ಚೆನ್ನಾಗಿತ್ತು ಇದು. ನೀವೊಂದು ಸರಿ ಟ್ರೈ ಮಾಡಿ. ಹಾಗೆ ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರು ವೀಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ವೀಡಿಯೋನ ಶೇರ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಬೈ ಬೈ, ಟೇಕ್ ಕೇರ್, ಹ್ಯಾಪಿ ಮಾಘ ಮಾಸ.